ವಿದ್ಯಾರ್ಥಿ ಮಿತ್ರರೇ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಧಾರವಾಡದ ಘಟಕದ ವತಿಯಿಂದ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಅತಿಥಿ ಉಪನ್ಯಾಸಕರ ಸಂಘದವರು ಒಂದಷ್ಟು ಅವರ ಮನವಿಯನ್ನ, ಅವರ ಹೋರಾಟದ ವಿಷಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನಾವು ಇವರನ್ನು ಕರ್ಸ್ಕೊಂಡಿಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲಿಗೆ ಬರೋವರೆಗೂ ಕೂಡ ನನ್ನನ್ನು ಸೇರಿಸ್ಕೊಂಡಂತೆ ಇವರ ಪದಾಧಿಕಾರಿಗಳು ಯಾರು, ಅತಿಥಿ ಉಪನ್ಯಾಸಕರಲ್ಲಿ ಪ್ರಮುಖರು ಯಾರು ನಮ್ಗೆ ಗೊತ್ತಿಲ್ಲ. 2-3 ದಿನದಿಂದ ವಿದ್ಯಾರ್ಥಿಗಳನ್ನ ನಾವು ಕೆಸಿಡಿ ಕ್ಯಾಂಪಸ್ಗೆ ಹೋದಾಗ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ವಿದ್ಯಾರ್ಥಿಗಳು ನಮ್ ಗಮನಕ್ಕೆ ತಂದ್ರು ನಮ್ಮ ಕ್ಲಾಸ್ಗಳು ಸರಿಯಾಗಿ ನಡೀತಾ ಇಲ್ಲ. ಅತಿಥಿ ಉಪನ್ಯಾಸಕರ ಹೋರಾಟ ನಡೆಯೋದು ನಮಗೂ ಗೊತ್ತಿತ್ತು, ಆದ್ರೆ ತರಗತಿಗಳು ಎಷ್ಟರ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿದಾವೆ ಅನ್ನೋದು ನಮ್ಗೆ ಗೊತ್ತಾಗಿರೋದು ಕೆಸಿಡಿ ಕಾಲೇಜಿಗೆ ಹೋದಾಗ. ಅದರಲ್ಲಿ ಕೆಲವು ವಿದ್ಯಾರ್ಥಿಯಲ್ಲಿ ಪ್ರಮುಖರು ಬಂದು ನಮ್ಮ ಜೊತೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಾಗ ನಮಗೆ ವಿದ್ಯಾರ್ಥಿಗಳ ಸಮಸ್ಯೆ ಅರ್ಥ ಆಯ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ ಸಮಸ್ಯೆ ಅಲ್ಲ ಅನ್ನುವ ರೀತಿ ಬಿಂಬಿಸುವಂತ ಕೆಲಸವನ್ನ ನಿಮ್ ಕಾಲೇಜಿನ ಒಳಗಡೆ ಕೆಲವು ಅಧ್ಯಾಪಕರು ಮಾಡ್ತಾ ಇದ್ದಾರೆ. ಅದು ನಿಮ್ ಗಮನಕ್ಕೆ ಇವತ್ತು ಕೂಡ ಬಂದಿರುತ್ತೆ. ಯಾಕಂದ್ರೆ ತರಗತಿಗಳನ್ನ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ, ಏನೂ ತೊಂದರೆ ಇಲ್ಲ, ನಾವು ನಡೆಸ್ತೇವೆ ಆ ರೀತಿಯಾಗಿ. ಆದ್ರೆ ವಿದ್ಯಾರ್ಥಿಗಳನ್ನ ಕ್ಲಾಸ್ ರೂಮಿಗೆ ಹೋಗಿ ಕೇಳಿದಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಜನ ನಮಗೆ ಗೆಸ್ಟ್ ಫ್ಯಾಕಲ್ಟಿಯೋ, ಅಸಿಸ್ಟೆಂಟ್ ಲೆಕ್ಚರ್ಗಳು ಎಷ್ಟು ಜನ ಕ್ಲಾಸಸ್ ತಗೊಳ್ತಾ ಇದ್ದಾರೆ, ಎಷ್ಟು ಜನ ಈಗ ಕ್ಲಾಸಸ್ ತಗೊಳ್ತಾ ಇಲ್ಲ ಹೋರಾಟದ ಕಾರಣದಿಂದ ಅಂತ ನಮ್ಗೆ ಗೊತ್ತಾಯ್ತು. ಇಂದ ನಾವು ಈ ಹೋರಾಟವನ್ನ ಕೈಗೊಳ್ಳಬೇಕು. ಇವತ್ತು ಸುಮಾರು 500-600 ಸಂಖ್ಯೆಯಲ್ಲಿ ನಾವು ವಿದ್ಯಾರ್ಥಿಗಳು ಸೇರಿರ್ಬೋದು. ಆದ್ರೆ ವಿದ್ಯಾರ್ಥಿ ಪರಿಷತ್ ಇದ್ರ ಮೂಲಕ ಯೂನಿವರ್ಸಿಟಿಗೆ ಒಂದು ಚಿಕ್ಕ ಎಚ್ಚರಿಕೆ ಕೊಡ್ತಿದೀವಿ. ಇದು ತಿಳ್ಕೊಬೇಕು, ಇದು ಚಿಕ್ಕ ಎಚ್ಚರಿಕೆ. ಯಾಕಂದ್ರೆ ವಿದ್ಯಾರ್ಥಿ ಪರಿಷತ್ನ ಹೋರಾಟ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದು ಧಾರವಾಡಕ್ಕಾಗಿರ್ಬೋದು ಅಥವಾ ಇಲ್ಲಿಯ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ನಾವೇನ್ ಅನ್ಕೊಂಡಿದೀವಿ, ವಿಶ್ವವಿದ್ಯಾನಿಲಯದವ್ರು ಯಾರು ಕೇಳಿಸ್ಕೊಳ್ತಾ ಇಲ್ಲ, ನಾವೊಂದಷ್ಟು ಜನ ಕೆಳಗಡೆ ಕೂತ್ಕೊಂಡು ಮೈಕ್ ಹಿಡಿದು ಮಾತಾಡ್ತಿದೀವಿ ಅಂತ ಅಲ್ಲ. ನಾನು ನೋಡ್ತಾ ಇದ್ದೀನಿ ಅವಾಗಿಂದ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತಹ ಯಾರು ಬಂದು ನಮ್ಮನ್ನು ನೋಡ್ಕೊಂಡು ಹೋಗ್ತಿದ್ದಾರೆ, ಮತ್ತೆ ಅವರ ಕಿವಿಯನ್ನಂತೂ ಬಂದ್ ಮಾಡ್ಕೊಂಡು ಒಳಗ್ ಕೂತಿಲ್ಲ. ನಮ್ಮ ಹೋರಾಟದ ವಿಷಯಗಳು ಅಥವಾ ನಾವೇನ್ ಹೇಳ್ತಾ ಇದೀವಿ ಅನ್ನೋದು ಕೇಳಿಸ್ಕೊಳ್ಳುವಂತಹ ಒಂದು ಸ್ಥಾನಮಾನದಲ್ಲಿ ಅವ್ರು ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿದೆಯೋ ಅಂತ ಹೇಳಿದ್ರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ 1.5 ವರ್ಷದ ಹಿಂದೆ ಇದೇ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಕೆಯುಡಿ ಬಚಾವ್ ಅಂತ ಮಾಡಿದ್ವಿ. ಕೆಯುಡಿ ಬಚಾವ್ ಅಂತ ಮಾಡಿ DC ಆಫೀಸಿಗೆ ಮುತ್ತಿಗೆ ಹಾಕಿ ನಮ್ಮ ವಿಶ್ವವಿದ್ಯಾನಿಲಯದ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ವಿ. ಅವತ್ತೊಂದಷ್ಟು ಜನ ನಮಗೆ ಮೆಸೇಜ್ ಮಾಡಿ ಮತ್ತೊಂದು ಈಗೇನ್ ಅಗತ್ಯ ಇದೆ, ಕೆಯುಡಿಯ ಪರಿಸ್ಥಿತಿ ಚೆನ್ನಾಗಿದೆ ಅನ್ನೋ ರೀತಿ ಮಾತಾಡಿದ್ರು. ಆದ್ರೆ ಕೆಯುಡಿಯ ಪರಿಸ್ಥಿತಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ಯಾರಿಗೂ ಹೊರಗಡೆ ಅವರಿಗೆ ಅರ್ಥ ಆಗದ ಪರಿಸ್ಥಿತಿಯಲ್ಲಿದೆ. ಇವತ್ತು ವಿಶ್ವವಿದ್ಯಾನಿಲಯ ಹೀಗೆ ಮುಂದುವರೆದ್ರೆ 1 ವರ್ಷದ ಒಳಗಾಗಿ ಆರ್ಥಿಕವಾಗಿ ದಿವಾಳಿತನವನ್ನ ಘೋಷಣೆ ಮಾಡುವಂತ ಪರಿಸ್ಥಿತಿ ವಿಶ್ವವಿದ್ಯಾನಿಲಯಕ್ಕೆ ಬರುತ್ತೆ. ಅಂದ್ರೆ ಇದಕ್ಕೆ ಆಳುವ